ನನಗೆ ಗೊತ್ತಿಲ್ಲಪ್ಪ. ನನಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿದೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದು ಹೈಕಮಾಂಡ್ ಕೇಳಬೇಕು. ನನಗೇನಿದಿಲ್ಲ. ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ನನ್ನ ಕೆಲಸನ ನಿರ್ವಹಣೆ ಮಾಡ್ತಾಯಿದ್ದೀನಿ. ಅಪ್ಪ ಒಂದು ನಿಮಿಷ ತಾಳು. ರೆಡ್ಡಿ ರಾಮುಲು ಹೋಗಿ ಹೇಳ್ದವನೇ ಪೀಠಿಗೆ ಹಾಕ್ತವನೇ ನಾನು. ಅದಕ್ಕೆ ನೆನ್ನೆ ಒಳ್ಳೆ ಗಿಫ್ಟು ಕೊಟ್ಟಿದ್ದಾರೆ ನಮಗೆ ದೊಡ್ಡ ಮನುಷ್ಯರುಗಳು. ಆದ್ದರಿಂದ ಅದ್ರ ಬಗ್ಗೆ ಚರ್ಚೆ ಮಾಡಲೆ. ಎಲ್ಲಿ ಚರ್ಚೆ ಮಾಡಬೇಕು ಅಲ್ಲಿ ಚರ್ಚೆ ಮಾಡ್ತೀವಿ. ಅಪ್ಪ ಒಂದು ನಿಮಿಷ ತಾಳು. ಗೊಂದಲಗಳಲ್ಲಪ್ಪ ಇವೆಲ್ಲ. ಒಬ್ರಿಗೊಬ್ರು ಭಾವನೆಗಳು ಇರ್ತವೆ. ಆ ಭಾವನೆಗಳಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ. ಯಾರೂ ಅನಿವಾರ್ಯ ಅಲ್ಲ. ಭಾರತೀಯ ಜನತಾ ಪಾರ್ಟಿಗೆ ನಾನು ಸೇರಿ ಯಾರೂ ಅನಿವಾರ್ಯ ಅಲ್ಲ. ಪಾರ್ಟಿ ನಮಗೆಲ್ಲರಿಗೂ ಅನಿವಾರ್ಯ. ನಾವಿದ್ದರೆ ಪಾರ್ಟಿ ಅಲ್ಲ, ಪಾರ್ಟಿ ಇದ್ದರೆ ನಾವು, ದೇಶ ಇದ್ದರೆ ಪಾರ್ಟಿ. ನನಗೆ ಅದ್ರ ಬಗ್ಗೆ ಚಿಂತನೆ ಇಲ್ಲ. ನಾನು ಯಾರ ಹತ್ರನೂ ಕೇಳಿಲ್ಲ. ಪಕ್ಷದ ಚೌಕಟ್ಟಿನಲ್ಲಿ ನನಗೆ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಅವರು. ನಿರ್ವಂಚನೆಯಿಂದ ಕೆಲಸವನ್ನು ನಾನು ಮಾಡ್ತೇನೆ. ಅವಾಗ ಅದು ಬಿಡಪ್ಪ. ಇವಾಗ ಅನಾವಶ್ಯಕವಾಗ ಚರ್ಚೆನೇ ಇಲ್ಲದೆ ಹೋಗಿರೋದು ಯಾಕೆ ಚರ್ಚೆ ಮಾಡಿ ಉಪಕಾರ ಹಾಕಕ್ಕೆ ಹೋಗ್ತೀರಾ ನೀವು? ಅಲ್ಲ ಸರ್, ಈಗ ಬಿ.ಪಿ. ಹರೀಶ್ ಅವರ ಟೀಮು ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಲೇಬೇಕು ಅಂತ ಅನ್ನೋದೇ ಒಂದು ಒತ್ತಾಯ. ಅದು ಅವರ ಅಭಿಪ್ರಾಯ. ಒಂದು ಹಿರಿಯರಿದ್ದೀರಿ ಸರ್, ಪಾರ್ಟಿಯಲ್ಲಿ ಗೊಂದಲ ಆಗ್ತದೆ. ಟೀಮ್ ಆಗಿ ಸಂಘಟನೆ ಆಗ್ತಾ ಇದೆ. ಒಂದು ನಿಮಿಷ ತಾಡ್ರಿ. ಯಾವುದೂ ಟೀಮ್ ಇಲ್ಲ ಇಲ್ಲಿ. ಯಾವುದೂ ಟೀಮ್ ಇಲ್ಲ. ಪಾರ್ಟಿ ಒಂದೇ ಟೀಮು. BJP ಭಾರತೀಯ ಜನತಾ ಪಕ್ಷ ಒಂದೇ ಹೈಕಮಾಂಡು, ಒಬ್ಬರೇ ನಾಯಕರು. ಆ ನಾಯಕರು ಏನು ಹೇಳ್ತಾರೋ ಅದೆಲ್ಲ ನಾವು ನಡ್ಕೊಂಡು ಹೋಗ್ಬೇಕಾಗಿದೆ. ಆಗಿರೋದ್ರಿಂದ ನಮ್ಮ ಹರೀಶ್ ಅವರು ಕೂಡ ಏನು ಅನುಭವಿಗಳಿದ್ದಾರೆ. ಸಿದ್ದೇಶಣ್ಣವರು ಈ ರಾಜ್ಯ ಕಂಡ ಒಬ್ಬ ಅಪರೂಪದ ನಮ್ಮ ಪಕ್ಷದ ಹಿರಿಯ ನಾಯಕರಿದ್ದಾರೆ. ಅದನ್ನು ನಾವು ಎಲ್ಲಿ ಏನು ಮಾಡಬೇಕು, ಎತ್ತು ಮಾಡಬೇಕು, ಯಾರ್ಯಾರಿಗೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಇವೆಲ್ಲವೂ ಕೂಡ ಸರಿ ಹೋಗ್ತಕ್ಕಂಥ ಸಂದರ್ಭ ಬರ್ತಾ ಇದೆ. ಸರಿ ಹೋಗ್ತದೆ. ಇನ್ನೆರಡು ತಿಂಗಳಲ್ಲಿ ವಾಪಸ್ ಬರ್ತೀನಿ ಅಂತ ಯತ್ನಾಳ್ ಅವರು ನಿನ್ನೆ ಹೇಳಿದ್ದಾರೆ. ಏನು ಮುನ್ಸೂಚನೆ? ನನಗೆ ಗೊತ್ತಿಲ್ಲಪ್ಪ. ಯತ್ನಾಳ್ ಸಾಹೇಬರು ಅವ್ರಿಗೆ ಒಳ್ಳೇದಾಗಲಿ ಅಂತೀನಿ ಅಷ್ಟೇ. ಮುಂದೆ ಪಾರ್ಟಿ ಕಾರ್ಯಕರ್ತರು ಅಂತ ಕೆಲಸ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ನಾನು ಯಾಕೆ ಹೇಳಿ? ನನಗೆ ಅವಶ್ಯಕತೆ ಇಲ್ಲಿದ್ದದು. ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ರಾಷ್ಟ್ರದ ರೈಲ್ವೆ ಮತ್ತು ಜಲಶಕ್ತಿ ಮಂತ್ರಿ. ನನ್ನ ಇಲಾಖೆ ಬಗ್ಗೆ ಏನಾದ್ರು ಕೇಳಿದ್ರೆ, ದೇಶದ ಬಗ್ಗೆ ಕೇಳಿದ್ರೆ, ವಿಶ್ವದ ಬಗ್ಗೆ ಕೇಳಿದ್ರೆ ನಾನು ಹೇಳ್ಬೋದು. ಅಪ್ಪ ಒಂದು ನಿಮಿಷ ತಾಳಿಲ್ಲಿ. ಅದೆಲ್ಲವೂ ಪಕ್ಷ ತೀರ್ಮಾನ ಮಾಡ್ತದೆ. ನಿಮ್ಗೆ ಯಾಕ್ರಯ್ಯ? ನಿಮಗೆ ನಮ್ದದು. ಒಂದು ನಿಮಿಷ ತಾಳ್ರಪ್ಪ. ಈ ಉಪ್ಪು ಖಾರ ಅಂತೆ ಕಂತೆ ಮೆಣಸುಕಾಯಿ ಇವೆಲ್ಲ ಹಾಕೋದು ಬಿಟ್ಟು ದೇಶಕ್ಕೆ ಒಂಚೂರು ಇನ್ನೂ ಬೇಜಾನ್ ಸಮಸ್ಯೆಗಳಿವೆ. ರಾಜ್ಯದಲ್ಲಿ ಪ್ರಚಲಿತ ಸಮಸ್ಯೆಗಳಿವೆ. ಅದ್ರ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಏನಾದ್ರು ದಾರಿ ಹುಡುಕ್ರಿ. ನಮ್ಮೂರಿಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅದನ್ನು ಕೇಳ್ರಿ. ಒಂದು ರೋಪ್ ಹಾಕಿ. ಇಬ್ಬರು ಮಂತ್ರಿ ಇದ್ದೀವಿ. ನಾನು ಇದ್ದೆ, ರಾಜ್ಯ ಸರ್ಕಾರ ಇಲ್ಲೇ ಇದೆ. ಅವ್ರಿಗೆ ಏನು ಹೇಳ್ಬೇಕು ಅವ್ರ ಕೈಲಿ ಹೇಳಿಸಿ, ನನಗೇನು ಬೇಕೋ ಅದು ಹೇಳಿಸಿ. ಅದನ್ನು ಬಿಟ್ಟು ಅಂತೆ ಕಂತೆ ಇವೆಲ್ಲ ಬಿಟ್ಬಿಡ್ರಪ್ಪ. ಅಲ್ಲಿ ನಿಮ್ಮ ಫ್ರೆಂಡ್ಗೆ ಸರ್ 25 ಕೋಟಿ ಕೊಟ್ಟಿದ್ದಾರೆ, ಕಾಂಗ್ರೆಸ್ನವ್ರಿಗೆ 50 ಕೋಟಿ ಕೊಟ್ಟಿದ್ದಾರೆ. ಒಂದು ನಿಮಿಷ ತಾಳು. 50 ಕೋಟಿ ಕೊಟ್ಟವರು 25 ಕೋಟಿ ಕೊಟ್ಟವರು ಜನ ತೀರ್ಮಾನ ಮಾಡ್ತಾರೆ. ಯಾರ್ದು ನಮ್ಮದಲ್ಲ. ಸಿದ್ದರಾಮಯ್ಯನವರು 5 ವರ್ಷ ಮಾಡಿದ ಆಡಳಿತ ಮಾಡ್ತಾ ಇಲ್ಲ ಅನ್ನೋದು ಅವರೇ ಒಪ್ಕೊಬಿಟ್ಟಿದ್ದಾರೆ. ಆಗಿರೋದ್ರಿಂದ ಜನಗಳಿಗೆ ದುಡ್ಡು ಕೊಟ್ಟರೆ ಜನಗಳು ಕೆಲಸ ಮಾಡ್ಬೋದು. ಇಲ್ಲ ಅಂದರೆ ಸರ್ಕಾರದ ಮೇಲೆ ಹೇಳ್ಕೊಂಡು ಹೋಗ್ಬೇಕಾಯ್ತದೆ. ಮತ್ತು ಯಾವುದೂ ಶಾಶ್ವತ ಅಲ್ಲ, ಯಾವುದೂ ಪರ್ಮನೆಂಟ್ ಅಲ್ಲ. ಯಾವುದೂ ಪರ್ಮನೆಂಟ್ ಅಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.